ಏನು ತೀವ್ರ ಮಳೆಯಾಗಿದೆ, ಆ ಮಳೆ ಹಾನಿಯ ಪರಿಣಾಮಗಳನ್ನ ತಿಳಿದುಕೊಳ್ಳಲಿಕ್ಕೆ ಒಂದು ಸಭೆಯನ್ನು ಕರೆದಿದೆ. ಅದರಲ್ಲಿ ಪ್ರಮುಖವಾಗಿ ನದಿಗಳಿಂದ ಮತ್ತು ಮಳೆಯಿಂದ ಏನು ಕೃಷಿ ಬೆಳೆ ಹಾನಿಯಾಗಿದೆ, ತೋಟಗಾರಿಕೆ ಬೆಳೆ ಹಾನಿ ಏನಾಗಿದೆ, ಆಮೇಲೆ ಮನೆಗಳು, ಜಾನುವಾರುಗಳು ಮತ್ತು ಯಾರು ಕೆಲವೊಬ್ಬರು ಈ ಮಳೆ ಇದರಿಂದ ಮೃತರಾಗಿದ್ದಾರೆ. ಆಮೇಲೆ ಗ್ರಾಮೀಣ ರಸ್ತೆಗಳು ಬಹಳಷ್ಟು ದಿವಸ ಈ ಮಳೆಯಲ್ಲಿ ಒಂದು ದಿವಸ ಹಾನಿಯಾಗಿದೆ. ಇದೆಲ್ಲವನ್ನ ಸಮಗ್ರವಾಗಿ ಒಂದು ದಿವಸ ನಾವು ರಿವ್ಯೂ ಮಾಡಿದ್ದೀನಿ. ಅದೆಲ್ಲವಕ್ಕೂ ಉತ್ತರವನ್ನು ಪಡ್ಕೊಂಡಿದ್ದೀನಿ, ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೀನಿ ಮತ್ತು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿಗಳು ಸಂಬಂಧಿಸಿದಂಥ ಸಿಇಒ ಆಗಲಿ ಅಥವಾ ಇಲಾಖೆಯ ಅಧಿಕಾರಿಗಳು ಹೋಗಲಿ, ಅಗ್ರಿಕಲ್ಚರ್ ಆಗಲಿ ಹಾರ್ಟಿಕಲ್ಚರ್ ಆಗಲಿ ಎಲ್ಲರಿಗೂ ಜವಾಬ್ದಾರಿಗಳನ್ನು ಕೊಟ್ಟಿದ್ದೀನಿ. ಮತ್ತು ಮಹಾನಗರ ಪಾಲಿಕೆಯಲ್ಲಿ ವಾಸಲನೆ ಪ್ರವಾಹದಾಗ ಎಲ್ಲರಿಗೂ ಮಾತು ಕೊಟ್ಟಿದೆ. ಒಂದು ದಿವಸ ಎಲ್ಲ ಕಾಮಗಾರಿಗಳನ್ನ ಮುಗಿಸಿ ಒಂದು ದಿವಸ ಮುಂದೆ ಫ್ರಂಟ್ ಬಂದಾಗ ನೋಡ್ತೀವಿ ಅಂತೇಳಿ. ಅದು ಒಂದು ಕಡೆ ರಾಮನಗರಕ್ಕೆ ಏನಿದೆಯಲ್ಲ, ಅಲ್ಲಿ ಸುಮಾರು ₹1 ಕೋಟಿ ಅವಶ್ಯಕತೆ ಇದೆ. ಅದನ್ನು ಎಮರ್ಜೆನ್ಸಿ ಫಂಡ್ಸ್ ಎದುರಾಗ ತಗೊಂಡು ಅದನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಅದು ಸಮಸ್ಯೆ ಬಗೆಹರ್ತದೆ. ಇನ್ನೊಂದು ಕಡೆ ಈ ಇಬ್ರಾಹಿಂ ರೋಜಾದ್ ಏನಿದೆ, ಅಲ್ಲಿ ಕೆಲವೊಬ್ಬರು ಕೋರ್ಟಿಗೆ ಹೋಗಿದ್ದಾರೆ, ಅತಿಕ್ರಮಣ ಮಾಡಿದಂಥ ಕೋರ್ಟಿಗೆ ಹೋಗಿದ್ದಾರೆ. ನಾನು ಕೂಡಲೇ ಈಗ ಅದನ್ನು ಕೋರ್ಟ್ಗೆ ಮೂವ್ ಮಾಡಿ, ಎಮರ್ಜೆನ್ಸಿ ಅಂತೇಳಿ ಮೂವ್ ಮಾಡಿ ಆ ಸ್ಟೇಜನ್ನು ವೆಕೇಟ್ ಮಾಡಿ, ಆ ವೆಕೇಟ್ ಮಾಡೋ ಥರ ನಿಲ್ಲುವಂಥ ಅವಶ್ಯಕತೆ ಇಲ್ಲ. ಈಗೇನು ಕ್ಲಿಯರ್ ಇದ್ದಿದ್ದು ಸುಮಾರು ಸ್ವಲ್ಪ ಅಷ್ಟು ಕ್ಲಿಯರ್ ಇದ್ದಿದ್ದು ಏನದವಲ್ಲ ಅದನ್ನೆಲ್ಲ ಇದು ಮಾಡಿಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಈಗ ಸೋಮವಾರ ಮಂಗಳವಾರ ಅದನ್ನು ಮೂವ್ ಮಾಡ್ತಾರೆ. ಇದು ಮಾಡಿಸಿ ಇಬ್ರಾಹಿಂಪುರದು ರಾಮನಗರದು ಎರಡು ಕೂಡ ಆದರೆ ಬಹುತೇಕ ಕಾಮಗಾರಿಗಳು ಮುಗಿತವೆ. ಮತ್ತು ಈಗ ನಾಳೆ 11ನೇ ತಾರೀಕಿಗೆ ಹೇಗಿದ್ರು ದಿವಸ ಈ ಕಾರ್ಪೊರೇಷನ್ ಅಧ್ಯಕ್ಷ ಇದ್ರು ಮುಗಿದ ಮೇಲೆ 12ನೇ ತಾರೀಕಿಗೆ ಅಥವಾ 11ನೇ ತಾರೀಕಿಗೆ ಎಲ್ಲ ಕಾರ್ಪೊರೇಟರ್ಸ್ನು ಕೂಡ ಕರಿಬೇಕು. ಆ ಕಾರ್ಪೊರೇಟರ್ಸ್ ಕರೆದು ಅವ್ರವ್ರ ವಾರ್ಡ್ನಲ್ಲಿ ಮೋಸ್ಟ್ ಕ್ರಿಟಿಕಲ್ ಆಗಿ, ಸುಮ್ಮನೆ ಹೋದರೆ 20 ಲಿಸ್ಟ್ ಕೊಡ್ತಾರೆ. ಮೋಸ್ಟ್ ಕ್ರಿಟಿಕಲ್ ಇವತ್ತು ದಿವಸ ಫ್ಲಡ್ಗೆ ಏನು ಶುರುವಾಗಿದೆ. ಈ ಥರ ಮಾತಲ್ಲ ಜುಮ್ಮಾ ಮಸೀದ್ನಲ್ಲಿ ಒಂದು ಮುಗಿಸೋದಿತ್ತು, ಅದನ್ನ ಇದು ಮಾಡಿಸಿ ಅದು ಕಂಪ್ಲೀಟ್ ಮಾಡ್ತಾರೆ. ಹೀಗೇನು ಉಳಿದಿದ್ದಂಥ ಇನ್ನು ಮೇಜರ್ 2 ಉಳಿದಿದ್ದಾವೆ. ಅದು ₹1 ಕೋಟಿ ಅಡ್ವಾನ್ಸ್ ಕೊಡಬೇಕು. ಅದನ್ನು ಎಲ್ಲರೂ ತೊಗೊಳ್ಳಿ, ಎಮರ್ಜೆನ್ಸಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬೇಕಾದ್ರೆ ಬೇರೆ ಕಾಮಗಾರಿದ ಸ್ವಲ್ಪ ಹಣ ಕಡಿತ ಮಾಡಿದನ್ನ ನಾವು ಒದಗಿಸ್ಬೇಕು, ಅದನ್ನು ಹೊಂದಾಣಿಕೆ ಮಾಡ್ತೀವಿ. ಇನ್ನು ಇಬ್ರಾಹಿಂಪುರದು ಒಂದೇನು ಇಬ್ರಾಹಿಂ ರೋಜಾ ಅದನ್ನು ಕೋರ್ಟ್ನಲ್ಲಿ ಮೂವ್ ಮಾಡಿಸಿ ವೆಸ್ಟೇ ವೇಕೆಟ್ ಮಾಡಿಸಿ ಅದನ್ನು ಕೂಡ ಮುಗಿಸಿದ್ರೆ ಇವತ್ತು ಬಹುತೇಕ ಈ ಫ್ಲಡ್ಡು ಬಿಜಾಪುರ ನಗರದಲ್ಲಿ ಅದು ಕಂಪ್ಲೀಟ್ ಆಗ್ತದೆ. ಬಹಳಷ್ಟು ಗ್ರಾಮೀಣ ಮಟ್ಟದಲ್ಲಿ ಸಿಟಿಯಲ್ಲಿ ರಸ್ತೆಗಳು ಎಲ್ಲ ಹಾಳಾಗಿದ್ದಾವೆ. ಕೆಲವು ಆಮೇಲೆ ಕೋಟೆಗಡೆ ಕಂದಕ್ಕದ ₹5 ಕೋಟಿ ಕೋಟೆಗದ ಕಂದಕ್ಕೆ ಕೊಟ್ಟಿದ್ದೀವಿ. ಆಮೇಲೆ ಬೆಳೆ ಹಾನಿ ಮತ್ತು ತೋಟಗಾರಿಕೆ ಹಾನಿ ಅದನ್ನು ಕೂಡ ಆಗಿದೆ. ಎಲ್ಲವನ್ನ ನಿರ್ಮಿಸಿ ಮಾಡಿ ಎಲ್ಲರೂ ಜಾಗೃತರಾಗಿ ಎಚ್ಚರಿಕೆಯನ್ನು ಕೆಲಸ ಮಾಡಬೇಕು. ಮತ್ತು ಯಾರಿಗೂ ಕೂಡ ಒಬ್ಬ ರೈತರಿಗೂ ಕೂಡ ಅನ್ಯಾಯ ಆಗದಾಗೆ ಕೆಲಸ ಮಾಡಬೇಕು, ನಿರ್ಲಕ್ಷ್ಯ ಮಾಡದೆ ಕೆಲಸ ಮಾಡಬೇಕು. ವಿಡಿಯೋಗಳ ಕಡೆಗೂ ಕೂಡ ಮಾಹಿತಿ ತೆಗೆದುಕೊಳ್ಳುತ್ತಾರೆ, ಅಕಾಡೆಮಿಕಲ್ ಮಾಹಿತಿ ಕೊಡಿ, ಸತ್ಯ ಅಸತ್ಯ ಅದನ್ನ ಚೆಕ್ ಮಾಡಲಿಕ್ಕೆ ಮಾಹಿತಿಯನ್ನು ಕೊಟ್ಕೊಳ್ಳಿ ಅಂತೇಳಿ ಎಲ್ಲರೂ ಕೂಡ ನಿರ್ದೇಶನ ಕೊಡಿ. ಶಿವಾಜಿ ಸರ್ಕಲ್ ಇಲ್ಲಿ ಬ್ಲಾಕ್ ಇದೆ ಸರ್. ಶಿವಾಜಿ ಸರ್ಕಲ್ ಯಾಕೆ ಬ್ಲಾಕ್ ಅದ್ರ ಮುಂದಿಲ್ಲ ಅದೇ ಮಾಡ್ತಿದ್ವಿ. ಆ ಡೋನಿ ಅಂತ ಹೇಳಿದ್ರಲ್ಲ, ಡೋನಿ ನದಿ ಮೇಲೆ ಬಹಳಷ್ಟು ಇದು ಆಗಿದ್ದಾವೆ. ಹಿಂದೆ ನಾನು ನೀರಾವರಿ ಮಂತ್ರಿ ಇದ್ದಾಗ ಈ ಒಂದು ಸಮಗ್ರ DPR ಮಾಡಿ ಕೇಂದ್ರ ಸರ್ಕಾರ ಸಬ್ಮಿಟ್ ಮಾಡಿದ್ದೀವಿ. ವ್ಯಾಪ್ಕೋ ಅಂತೇಳಿ ಕೇಂದ್ರ ಸರ್ಕಾರ ಏಜೆನ್ಸಿನೇ ಅದನ್ನು ಮಾಡಿದ್ದೀವಿ. ಮಾಡಿ ಸುಮಾರು 1800-2400 ಕೋಟಿ ರೂಪಾಯಿ ಆಗಿದೆ. ಕೋಸಿ ನದಿ ಕೋಸಿ ನದಿಯಲ್ಲಿ ಯಾವ ರೀತಿ ಇದು ಆಗಿತ್ತು ಅದ್ರ ಬಗ್ಗೆ ಕೊಡಬೇಕು ಅಂತೇಳಿ ಮಾಡಿದ್ದೀವಿ. ಅದು ಇನ್ನೂ ಕೂಡ ಅದು ಕ್ಲಿಯರ್ ಆಗಿಲ್ಲ. ಈಗ ಅದು ದೊಡ್ಡ ಪ್ರಾಜೆಕ್ಟ್ ವೇಟ್ ಮಾಡೋಣ. ಈಗ ಕ್ರಿಟಿಕಲ್ ಆಗಿ ಸರಳವಾಗಿ ಅವತ್ತು ಏನು ಲಾಸ್ಟ್ ಟೈಮ್ ಹಿಂದೆ ದೋಣಿ ನದಿಯಲ್ಲಿ ಮಾಡಿದ್ದಾರೆ, ಬೆಣ್ಣೆ ಮಾಡಿದ್ದಾರೆ. ಇಲ್ಲಿ ಡೋಡಿನಲ್ಲಿ ಒಂದು ದಿವಸ ಎಲ್ಲರೂ ಹೋಗ್ತಿರ್ತೀವಿ ನಾವು ಆಫೀಸರ್ಸ್, 3-4 ಮಂದಿ ಇಂಜಿನಿಯರ್ಸ್ ನಾವೆಲ್ಲ ಹೋಗ್ತೀವಿ ಸರ್. ನಮ್ಮಲ್ಲಿ ವ್ಯಾಪ್ಕೋದು ಇಟ್ಕೋತೀವಿ. ಮೋಸ್ಟ್ ಕ್ರಿಟಿಕಲ್ ಇದ್ದು ತಂದ್ಕೊಂಡು ಒಂದು 100-200 ಕೋಟಿ ರೂಪಾಯಿದು ಪ್ರಾಜೆಕ್ಟನ್ನು ಮಾಡ್ಕೋತೀವಿ. ಈಗ ಸುಮಾರು 11 ಕೋಟಿ ರೂಪಾಯಿ ಬಂದಿದೆ. ಈಗ 11 ಕ್ರೋಸು 11 ಕ್ರೋಸ್ನು ಎಲ್ಲೆಲ್ಲಿ ಇದು ಮಾಡ್ಕೋಬೇಕು, ಖರ್ಚು ಮಾಡಬೇಕು. ಮತ್ತು ಈಗ ಮಳೆಗಾಲದಾಗ ಮಾಡಿದ್ರೆ ಆಗಲ್ಲ, ಅದು ಕಾಂಟ್ರಾಕ್ಟರ್ ಕೆಲಸ ಆದಂಗಾಗ್ತದೆ. ಮಳೆಗಾಲದಾಗ ಬರೀ ಫ್ಲೋ ಕಂಟಿನ್ಯೂಟಿ ಆಗಬೇಕು, ಕಟ್ಟಿ ಕಡಿಬೇಕು, ಸ್ವಲ್ಪ ಏನಂದ್ರೆ ಚಾನಲ್ ಮಾಡ್ಕೊಡ್ಬೇಕು ಅಷ್ಟೇ.
ಯಾಕಂದ್ರೆ ಮಳೆಗಾಲದಾಗ ಏನೋ ಕೆಲಸ ಮಾಡ್ಕೊಂಡ್ರೆ ಕಾಂಟ್ರಾಕ್ಟರ್ ಸರ್ವೆ ಮಾಡ್ದಂಗೆ ಆಗ್ತದೆ. ಅದು ಮಳೆಗಾಲ ಮುಗಿದ್ಮೇಲೆ ಮತ್ತು ಈಗ ಬಿಜಾಪುರ ಏನು ಕ್ಯಾಬಿನೆಟ್ ಮಾಡ್ತೀವಿ ಏನು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಆ ಇದರಲ್ಲಿ ಕೂಡ ಅದನ್ನು ಧ್ವನಿ ನದಿದು ಒಂದು ಸಂಕ್ಷಿಪ್ತವಾಗಿ 100-200 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಮಾಡಿಸಿ ಕ್ರಿಟಿಕಲ್ ಅತಿ ಅವಶ್ಯಕತೆ ಇದ್ದದ್ದು ಫ್ಲಡ್ ಇದು ಮಾಡೋಕ್ಕೆ ಏನಾಗ್ತದೆ ಆ ವ್ಯಾಪ್ಕೋ ರಿಪೋರ್ಟ್ ಬಿಟ್ಕೋತಾರೆ. ಮತ್ತು ಇವರು ಫಿಸಿಕಲ್ಲೂ 4 ಜನ ಇಂಜಿನಿಯರ್ಸ್ ನಾವು ಅದನ್ನು ಇನ್ಕ್ಲೂಡಿಂಗ್ CO ಒಂದು ವಿಸಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಸಿಟ್ ಮಾಡಿ ಒಂದು DPR ಅನ್ನ ಮೋಸ್ಟ್ ಕ್ರಿಟಿಕಲ್ DPR ರೆಡಿ ಮಾಡ್ತಾರೆ. ಅದು ಕೂಡ